ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ಸ್ವಾಮಿ ಕಿಚನಲ್ಲಿ ಎಲ್ಲರಿಗೂ ತುಂಬ ಸ್ವಾಗತ. ಇವತ್ತು ನಾವು ತಯಾರಿಸೋದು ಆರೋಗ್ಯಕ್ಕೆ ಮತ್ತು ರುಚಿಯಾದ ಮೆಂತ್ಯ ಸೊಪ್ಪಿನ ಪರೋಟ. ಈ ರೆಸಿಪಿ ತುಂಬ ಸುಲಭ ಮತ್ತು ಲಂಚ್ ಬಾಕ್ಸಿಗೆ ಪರ್ಫೆಕ್ಟ್. ಮೊದಲಿಗೆ ನಾನು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೊಗೊಂಡಿರೋದು, 4-5 ನೀರಿನಲ್ಲಿ ಚೆನ್ನಾಗಿ ತೊಳೆದಿರೋದು, ನಂತರ ಇಲ್ಲಿ ಚಾಣಿಯಲ್ಲಿ ಇಟ್ಟಿರೋದು. ಆಮೇಲೆ ನೀವು ಸಣ್ಣದಾಗಿ ಕಟ್ ಮಾಡಿ ಯೂಸ್ ಮಾಡ್ಬೋದು. ನನಗೆ ಹೀಗೆ ಇಷ್ಟ, ಅದಕ್ಕೆ ನಾನು ಕಟ್ ಮಾಡಲ್ಲ. ಇಲ್ಲಿ 6 ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡಿರೋದು, 1 ಇಂಚು ಹಸಿ ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ, 3 ಸ್ಪೂನಷ್ಟು ತುಪ್ಪ, 2 ಬೌಲು ಜೋಳದ ಹಿಟ್ಟು, 1 ಬೌಲು ಗೋಧಿ ಹಿಟ್ಟು. ಆಮೇಲೆ ನೀವು ಬೇರೆ ಹಿಟ್ಟು ಕೂಡ ಇಲ್ಲಿ ಆ್ಯಡ್ ಮಾಡ್ಬೋದು, ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು ಹೀಗೆ. ಇಲ್ಲಿ 8 ಹಸಿಮೆಣಸಿಕಾಯಿ ತೊಗೊಂಡಿರೋದು. ಡ್ರೈ ಮಸಾಲ ಅಲ್ಲಿ 2 ಸ್ಪೂನಷ್ಟು ಕೆಂಪು ಖಾರ, ಅರ್ಧ ಟೀ ಸ್ಪೂನಷ್ಟು ಅರಿಶಿಣ, ಚಿಕನ್ ಮಸಾಲ, ಗರಂ ಮಸಾಲ 1 ಸ್ಪೂನು, ಧನಿಯಾ ಪುಡಿ, ಜೀರಿಗೆ ಪುಡಿ, ಎರಡು ಸ್ಪೂನಷ್ಟು ಎಳ್ಳು, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ತೊಳ್ಕೊಂಡು ತೊಗೊಂಡಿರೋದು. ಆಮೇಲೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಪೇಸ್ಟ್ ಮಾಡಿ ತೊಗೊಳ್ಳೋಣ. ಮೆಂತ್ಯ ಸೊಪ್ಪು, ಕೊತ್ತಂಬರಿ ಹಿಟ್ಟು, ಡ್ರೈ ಮಸಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಪಾತ್ರೆ ತಗೋತೀನಿ. ಒಂದು ಪಾತ್ರೆಯಲ್ಲಿ ಕೊತ್ತಂಬರಿ ಸೊಪ್ಪು, ಆಮೇಲೆ ಕೊತ್ತಂಬರಿ ಸಣ್ಣಕ್ಕೆ ಕಟ್ ಮಾಡಿ ತೊಗೊಂಡಿರೋದು. ಇದಕ್ಕೆ ಇವಾಗ ಕಸೂರಿ ಮೇಥಿ ಮತ್ತು ಡ್ರೈ ಮಸಾಲ ತಗೊಳ್ಳೋಣ. ಕಡಲೆ ಹಿಟ್ಟು, ಜೋಳದ ಹಿಟ್ಟು, ಗೋಧಿ ಹಿಟ್ಟು, ಪರಾಟೆ ಸಾಫ್ಟ್ ಆಗೋದಕ್ಕೆ ತುಪ್ಪ ಯೂಸ್ ಮಾಡೋಣ. ಅದಕ್ಕೆ ಪರಾಟ ಸಾಫ್ಟ್ ಆಗುತ್ತೆ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪ ನೀರು ಹಾಕುತ್ತಾ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಸ್ವಲ್ಪ ನೀರು ಹಾಕುತ್ತಾ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ, ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು ಕೂಡ ಹಾಕ್ಕೊಳ್ಳೋಣ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ನೀರು ತಗೊಂಡು ಸ್ವಲ್ಪ ನೀರು ಹಾಕ್ತಾ ಹಿಟ್ಟನ್ನು ಕಲಿಸಿ ಹಿಟ್ಟನ್ನು ಮುಚ್ಚಿ 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡೋಣ. ಅದ ನಂತರ
ಸಣ್ಣ ಸಣ್ಣಕ್ಕೆ ಉಂಡೆಗಳನ್ನು ಮಾಡಿ ಪರೋಟವನ್ನು ಸ್ವಲ್ಪ ದಪ್ಪವಾಗಿ ಉದ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಹಿಟ್ಟು ಕಲಸಿ ತಗೊಂಡು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡ್ತೀನಿ. ಇವಾಗ ಆಯಿತು 10 ನಿಮಿಷ. ಇಲ್ಲಿ ಪರೋಟ ಉದ್ಕೊಂಡಾಯಿತು. ಬಿಸಿ ತವೆಯಲ್ಲಿ ಇವಾಗ ಪರೋಟ ಹಾಕೊಳ್ಳೋಣ. ಒಂದು ಕಡೆ ಬೇಯಿಸಿದ ಮೇಲೆ ಮತ್ತೊಂದು ಕಡೆ ತಿರುಗಿಸಿ ಎರಡೂ ಕಡೆ ಚೆನ್ನಾಗಿ ಗೋಲ್ಡನ್ ಬರೋವರೆಗೂ ಬೇಯಿಸ್ಕೊಳ್ಳೋಣ. ಸ್ವಲ್ಪ ತುಪ್ಪ ಹಾಕ್ಕೊತೀನಿ. ಸ್ವಲ್ಪ ತುಪ್ಪ ಹಾಕ್ಕೊಂಡೆ ಇವಾಗ ಪರೋಟನ ತಿರುಗಿಸಿ ತಗೊಳ್ಳೋಣ. ಎರಡೂ ಕಡೆ ಚೆನ್ನಾಗಿ ಗೋಲ್ಡನ್ ಬರೋವರೆಗೆ ಬೇಯಿಸ್ಕೊಳ್ಳೋಣ. ಬಿಸಿ ಬಿಸಿ ಮೆಂತ್ಯ ಪರೋಟ ಜೊತೆ ಮೊಸರು ಉಪ್ಪಿನಕಾಯಿ ಜೊತೆ ತುಂಬ ಚೆನ್ನಾಗಿ ಇರುತ್ತದೆ. ಇದೇ ರೀತಿಯಲ್ಲಿ ಇದನ್ನು ಸ್ವಲ್ಪ ನಾನು ಸರ್ಕಲ್ ಬರಬೇಕಂತ ಹೀಗೆ ಮಾಡ್ತಾ ಇದ್ದೀನಿ. ಎಲ್ಲ ಪರೋಟಗಳನ್ನು ತಯಾರಿಸ್ಕೊಳ್ಳೋಣ. ಇವಾಗ ನಾವು ಸರ್ವ್ ಮಾಡ್ಕೊಳ್ಳೋಣ. ಗರಂ ಗರಂ ಬಿಸಿ ಬಿಸಿ ಮೆಂತ್ಯ ಪರಾಟೆ, ಗರಂ ಗರಂ ಮೆಂತ್ಯ ಪರಾಟ ಸರ್ವ್ ಮಾಡ್ಕೊಳ್ಳೋಣ. ಟೇಸ್ಟ್ ಮಾಡಿ ನೋಡಿದೆ, ತುಂಬ ಚೆನ್ನಾಗಾಗಿದೆ. ನಿಮ್ಗೆ ಇಷ್ಟವಾದರೆ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬರೋಣ ಮತ್ತೊಂದು ರೆಸಿಪಿ ಜೊತೆಗೆ. ಹ್ಯಾಪಿ ಕುಕಿಂಗ್, ಹ್ಯಾಪಿ ಈಟಿಂಗ್. ಥ್ಯಾಂಕ್ ಯು.